ಯಾರಿಗೂ ಬರಬಾರ್ದು ಅರ್ಚಕ್ರೆ. ಆ ಈಶ್ವರ ನನ್ನ ಇನ್ನೂ ಉಳಿಸಿದನಲ್ಲ, ಯಾಕೆ? ನನ್ನ ಮಗನ ಸ್ಮಾರಕ ನೋಡೋದಿಕ್ಕ. ನನ್ನ ದುಃಖ ಯಾರಿಗೂ ಅರ್ಥ ಆಗಲ್ವೇ? ಕಳಶ ಕಟ್ಟೋದಿಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ? ಎಲ್ಲ ನಿಮ್ಮ ಆಶೀರ್ವಾದ ಅಬ್ಬೆ. ಎಲ್ಲ ಕೆಲಸ ಕಾರ್ಯಗಳು ಸಾಂಗವಾಗಿ ನಡೀತಿದೆ. ಇನ್ನೆಲ್ಲ ಸ್ವಲ್ಪ ದಿನ ಅಷ್ಟೇ, ಮುಗ್ದು ಹೋಗುತ್ತೆ. ಓಹ್, ನಾಳೆ ಮನುಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾದರೆ ಅಷ್ಟರೊಳಗೆ ಆಗಲ್ಲ ಅಲ್ಲ? ಅವ್ರ ಅಪ್ಪನ ಹೆಸರಲ್ಲೇ ಮಾಡ್ತಾ ಇರೋ ಜೀವನೋದ್ಧಾರ. ಹೋಗಲಿ ಬಿಡಿ. ಆ ಈಶ್ವರ ಹೀಗೇ ಆಗಬೇಕು ಅಂತ ಬರೆದಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಅಬ್ಬೆ, ದೇವಸ್ಥಾನದವರು ದುಡ್ಡು ಕೇಳಿ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಆದರೆ ಆದಿ ಕೈಲಿ ದೇವಸ್ಥಾನಕ್ಕೆ ದುಡ್ಡು ಕೊಟ್ಬಿಡು ಅಂತ ಅವತ್ತೇ ಹೇಳಿದ್ನಲ್ಲ. ಸರಿ, ಹೋಗಲಿ ಬಿಡಿ. ನಾಳೆ ಬನ್ನಿ, ಹೊಸ ದೊರೆಗಳ ಕೈಲೇ ದಾನ ಮಾಡಿಸ್ತೀನಿ. ಆಯಿತು ಅಬ್ಬೆ, ಬರ್ತೀನಿ ನಾನು. ಹಾಗಾದ್ರೆ ಮಗುಗೆ ಹಾಲು ಕುಡ್ಸಕ್ ಏನೇ ರೋಗ ನಿಂಗೆ? ಆವಾಗಿಂದ ಸುಮ್ಮನೆ ಮಗುನ ಅಳಿಸ್ತಾ ಇದ್ದಾಳೆ. ಅಳ್ಬೇಡಕ್ಕಂತ, ಅಳ್ಬೇಡವೋ. ಹತ್ತು ಸುಸ್ತಾಗ್ಬಿಡತ್ತೋ ನಿಂಗೆ. ಏನ್ ಮಾಡ್ಲಿ? ಪ್ರೀತಿ ದೀಪ ಮಾಡಂತಂದ್ರೆ ನಿಂಗೆ ಆಗಿರ್ಲಿಲ್ಲ, ಮತ್ತೆ ಯಾಕೀಗ ಅಂತಿದೆ? ಶಶಿ, ಏನಕ್ಕ? ಇನ್ನು ನನ್ನ ಕೈಯಲ್ಲಿ ಆಗಲ್ಲ. ಹೋಗು, ನಾನು ಹೇಳಿದ ಕೆಲಸ ಮಾಡುವ. ಹೋಗು. ಸರಿ. ಶಶಿ, ಅತ್ತೆ ಗೊತ್ತಾಗ್ಬಾರ್ದು, ಯಾರ ಕಣ್ಗೂ ಬೀಳ್ಬಾರ್ದು. ಯಾರಿಗದು ಗೊತ್ತಾದ್ರೆ ದೊಡ್ಡ ರಾಮಾಯಣ ಆಗೋಗುತ್ತೆ. ಹುಷಾರು. ಹೋಗು. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.